ಆತ್ಮೀಯ ವೀಕ್ಷಕರೇ, ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ. ಸಂದರ್ಭದೊಡನೆ ವಿವರಿಸಿ ಪಾಠವಾರು ಸಂದರ್ಭಗಳನ್ನು ಇಲ್ಲಿ ಕೊಡಲಾಗಿದೆ. ಒಣಮರದ ಗಿಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭಗಳು ಇವು. ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ? ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಇನ್ನು ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು. ಇನ್ನು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭಗಳು. ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಮಗು ಇಂದಿನಿಂದ ಆ ಹಾರ್ಮೋನಿಯಂ ನನ್ನದಲ್ಲ. ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಅವರ ಬಾಹ್ಯ ಕಣ್ಣು ಅಳಿಸಿದರೂ ಅಂತರಂಗದ ಕಣ್ಣು ಅರಳಿತ್ತು. ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಇನ್ನು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಶಿವ ಕಾದಿಗೆಲಿದವು. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ನಾಡನರಿಯೋಲ್ ಹಲುಗಿರಿಯೇ ಬಿಡುವೆನೆ. ಎಮ್ಮರಮನೆಯ ನಾರಿಯರೇ ಸಾಕು. ಸದ್ದು ಮಾಡದಿರು. ಇದ್ರದ್ದು ಸಂದರ್ಭ ನೋಡ್ರಿ. ಶಾಂತಿಯಲ್ಲಿ ಬದುಕಿನಿ, ಕರ್ತವ್ಯವನ್ನು ಮುಗಿಸು. ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಕೂಗಾಡಿ ಹಾರಾಡಿ ಫಲವದೇನು. ಸವಿಚೈತ್ರ ನೆಲದಮ್ಮ ನವವಧುವೆ ಆದಳಿಂತು. ನೆಲ ಮುಗಿಲು ವಾಲಗವೇ ನಡೆದಂತಿದೆ. ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಇನ್ನು ಕಾಫಿ ಕಪ್ಪು ಪಾಠದಿಂದ ಬರ್ತಕ್ಕಂಥ ಸಂದರ್ಭಗಳು. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯವಾಗಿರುತ್ತಾರೆ. ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ನೀವು ಗಮನಿಸಿದ್ದೀರಾ? ನೀವೆಲ್ಲ ಇಂಥ ಕಪ್ಪು ಆರಿಸಿಕೊಂಡಿದ್ದೀರಿ. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಇನ್ನು ನನ್ನ ಗೋಪಾಲ. ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆ ಗೋಪಾಲನು ಕೊಡಬೇಕು, ನಾವು ಉಣಬೇಕು. ಆ ಮಗುವಿಗೆ ಬಡತನದ ಬವಣೆ ಏಕೆ? ಪ್ರತಿಯೊಂದಕ್ಕೂ ಸ್ವಾರಸ್ಯ ಕೂಡ ಇದೆ ನೋಡ್ರಿ ಇದರೊಳಗಡೆ. ಅಮ್ಮನ ಮಾತು ಸುಳ್ಳಾಗಲಾರದು. ಈ ನೇರಳೆ ಹಣ್ಣು ಎಷ್ಟು ಕಪ್ಪಾಗಿವೆ. ಇದಿಷ್ಟು ಏನು ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭಗಳು. ಒಂದ್ಸರಿ ರಿವೈಸ್ ಮಾಡಿಕೊಡ್ರಿ. ಧನ್ಯವಾದಗಳು.